ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕಾರ್ತಿಕ ಪುರಾಣ ಅಧ್ಯಾಯ 9ಕ್ಕೆ ಸ್ವಾಗತ. ಹಿಂದಿನ ಎಪಿಸೋಡ್ನಲ್ಲಿ ಅಜಾಮಿಲನ ಆತ್ಮವನ್ನು ಕರೆದೊಯ್ಯಲು ಯಮದೂತರು ಹಾಗೂ ವಿಷ್ಣುದೂತರು ಬಂದಿದ್ದರು. ಆಗ ಯಮದೂತರು ಅಜಾಮಿಲ ಒಬ್ಬ ನೀಚ, ಇವನನ್ನು ಕರೆದೊಯ್ಯಲು ನೀವೇಕೆ ಬಂದಿದ್ದೀರಿ ಎಂದು ವಿಷ್ಣುದೂತರನ್ನು ಪ್ರಶ್ನಿಸಿದರು. ಆ ಪ್ರಶ್ನೆಗೆ ವಿಷ್ಣುದೂತರು ಕೊಟ್ಟ ಉತ್ತರ ಏನೆಂದು ಈ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ವಿಷ್ಣುದೂತರು ಯಮದೂತರೊಂದಿಗೆ ಈ ರೀತಿ ಹೇಳಿದರು. ಓ ಯಮದೂತರೇ, ನಾವು ವಿಷ್ಣುದೂತರು ವೈಕುಂಠದಿಂದ ಬಂದಿದ್ದೇವೆ. ನಿಮ್ಮ ಪ್ರಭು ಯಮಧರ್ಮರಾಜ ಎಂತಹ ಪಾಪಿಗಳನ್ನು ಕರೆದುಕೊಂಡು ಬರುವಂತೆ ಹೇಳಿ ನಿಮ್ಮನ್ನು ಕಳಿಸಿದ್ದಾರೆ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ಯಮದೂತರು, ವಿಷ್ಣುದೂತರೇ, ಮನುಷ್ಯರು ಮಾಡುವ ಪಾಪ ಪುಣ್ಯಗಳನ್ನು ಸೂರ್ಯ, ಚಂದ್ರ, ಭೂದೇವಿ, ಆಕಾಶ, ಧನಂಜಯಾದಿ ವಾಯುದೇವರು ರಾತ್ರಿ ಹಗಲು ಸಂಧ್ಯಾಕಾಲ ಸಾಕ್ಷಿಯಾಗಿದ್ದು ಪ್ರತಿದಿನ ನಮ್ಮ ಪ್ರಭುವಿನ ಬಳಿ ಬಂದು ಹೇಳುತ್ತಾರೆ. ನಮ್ಮ ಪ್ರಭುಗಳು ಆ ವ್ಯಕ್ತಿಯ ಕಾರ್ಯಕಲಾಪಗಳನ್ನು ಚಿತ್ರಗುಪ್ತನಿಗೆ ತೋರಿಸಿ ಆ ಮನುಷ್ಯ ಸತ್ತ ನಂತರ ಕರೆತರಲು ನಮ್ಮನ್ನು ಕಳಿಸುತ್ತಾರೆ. ಈಗ ಪಾಪಿಗಳೆಂದರೆ ಯಾರೆಂದು ಹೇಳುತ್ತೇವೆ ಕೇಳಿ. ವೇದೋಕ್ತ ಸದಾಚಾರಗಳನ್ನು ಬಿಟ್ಟು ವೇದಶಾಸ್ತ್ರಗಳನ್ನು ನಿಂದಿಸುವವರು, ಗೋಹತ್ಯೆ ಮಾಡುವವರು, ಬ್ರಹ್ಮ ಹತ್ಯೆಯಂಥ ಮಹಾಪಾಪಗಳನ್ನು ಮಾಡುವವರು, ಪರಸ್ತ್ರೀಯರನ್ನು ಕಾಮಿಸುವವರು, ಪರರ ಅನ್ನವನ್ನು ಕಿತ್ತು ತಿನ್ನುವವರು, ತಂದೆ ತಾಯಿ ಗುರುಗಳು ಬಂಧುಗಳನ್ನು ಹಿಂಸಿಸುವವರು, ಕುಲವೃತ್ತಿಯನ್ನು ಬಯ್ಯುವವರು, ಜಾತಿ ಭೇದ ತೋರಿ ಹಿಂಸಿಸುವವರು, ಜೀವಹಿಂಸೆ ಮಾಡುವವರು, ಅಕ್ರಮ ಪದ್ಧತಿಯಲ್ಲಿ ಬಡ್ಡಿ ಬೆಳೆಸಿ ಪ್ರಜೆಗಳನ್ನು ಪೀಡಿಸುವವರು, ಪಾಲಿಸುವವರು, ಭ್ರಷ್ಟಾಚಾರ ಮಾಡಿದಾಗ ಇತರರ ಆಸ್ತಿಯನ್ನು ಕಬಳಿಸುವವರು, ಶಿಶುಹತ್ಯೆ ಮಾಡುವವರು, ಶರಣು ಎಂದು ಬೇಡಿದವರನ್ನು ಕೂಡ ಬಿಡದಂತೆ ಹಿಂಸಿಸುವವರು, ಇತರರು ಮಾಡಿದ ಮೇಲು ಮರೆತವರು, ಅಂದರೆ ಕೃತಜ್ಞತೆ ಇಲ್ಲದವರು, ಮದುವೆ ಮುಂತಾದ ಶುಭ ಕಾರ್ಯಗಳು ನಡೆಯದಂತೆ ತಡೆಯುವವರು ಪಾಪಿಗಳು. ಅಂತಹ ವ್ಯಕ್ತಿಗಳು ಸತ್ತ ಕೂಡಲೇ ನನ್ನ ಹತ್ತಿರ ಕರೆತನ್ನಿ, ಅವರನ್ನು ನರಕದೊಳಗೆ ತಳ್ಳಿ ಹಿಂಸಿಸೋಣ ಎಂದು ನಮ್ಮ ಪ್ರಭು ಆದೇಶ ನೀಡುತ್ತಾರೆ. ಅದು ಪಕ್ಕಕ್ಕಿಟ್ಟರೆ ಈ ಅಜಾಮಿಲ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ದುರಾಚಾರಗಳನ್ನು ಮಾಡಿ ಕುಲಭ್ರಷ್ಟನಾಗಿ ಜೀವ ಹಿಂಸೆಗಳನ್ನು ಮಾಡಿ ಕಾಮಾಂಧನಾಗಿ ಸಂಬಂಧಗಳನ್ನು ಕೂಡ ಮರೆತು ಮಗಳೊಂದಿಗೆ ಕಾಮ ಕ್ರೀಡೆ ನಡೆಸಿದಂಥ ಮಹಾಪಾಪಿ. ಇಂಥವನನ್ನು ವಿಷ್ಣು ಲೋಕಕ್ಕೆ ಹೇಗೆ ಕರೆದೋಗುತ್ತೀರಿ ಎಂದು ಯಮದೂತರು ಕೇಳಿದರು. ಆಗ ವಿಷ್ಣುದೂತರು, ಓ ಯಮದೂತರೇ, ನೀವೆಷ್ಟು ಅವಿವೇಕಿಗಳು, ನಿಮಗೆ ಧರ್ಮ ಸೂಕ್ಷ್ಮಗಳು ತಿಳಿದಿಲ್ಲ. ಧರ್ಮ ಸೂಕ್ಷ್ಮಗಳು ಯಾವುದೆಂದು ಹೇಳುತ್ತೀವಿ ಕೇಳಿ. ಸಜ್ಜನರೊಂದಿಗೆ ಸಹವಾಸ ಮಾಡುವವರು, ಅನ್ನದಾನ, ಕನ್ಯಾದಾನ, ಗೋದಾನ, ಶಾಲಗ್ರಾಮ ದಾನ, ಅನಾಥರಿಗೆ ಪಿಂಡ ಪ್ರದಾನ, ತುಳಸಿ ಗಿಡದ ವನ ಬೆಳೆಸುವವರು, ಬಾವಿ ಅಗೆಸುವವರು, ಶಿವಕೇಶವರನ್ನು ಪೂಜಿಸುವವರು, ಸದಾ ಹರಿನಾಮಸ್ಮರಣೆ ಮಾಡುವವರು, ಸಾಯುವ ಸಮಯದಲ್ಲಿ ನಾರಾಯಣ ಎಂದಾಗಲಿ, ಶ್ರೀಹರಿ ಎಂದಾಗಲಿ, ಶಿವ ಎಂದಾಗಲಿ ಅಥವಾ ಶಿವನನ್ನು ನೆನೆಸಿಕೊಂಡರೆ ತಿಳಿದೋ ತಿಳಿಯದೆಯೋ ಯಾವುದೇ ರೂಪದಲ್ಲಿ ಹರಿನಾಮಸ್ಮರಣೆ ಕೇಳಿಸಿಕೊಂಡರು ಹೇಳಿದರೂ ಅವರು ಪುಣ್ಯಾತ್ಮರಾಗುತ್ತಾರೆ. ಹಾಗಾಗಿ ಈ ಅಜಾಮಿಲ ಎಂತಹ ಪಾಪಿಯಾದರೂ ಮೃತ್ಯುಕಾಲದಲ್ಲಿ ನಾರಾಯಣ ಎಂದು ಕರೆಯುತ್ತಾ ಮೃತಪಟ್ಟ ಕಾರಣ ಅವನನ್ನು ನಾವು ವೈಕುಂಠಕ್ಕೆ ಕರೆದೊಯ್ಯಲು ಬಂದಿದ್ದೇವೆ ಎಂದು ಹೇಳಿದರು. ಅಜಾಮಿಲ ವಿಷ್ಣುದೂತರ ಸಂಭಾಷಣೆ ಕೇಳಿ ಆಶ್ಚರ್ಯಗೊಂಡು, ಓ ವಿಷ್ಣುದೂತರೇ, ಹುಟ್ಟಿದಾಗಿನಿಂದ ಈ ದಿನದವರೆಗೂ ಶ್ರೀಮನ್ನಾರಾಯಣನ ಪೂಜೆಯಾಗಲಿ ವ್ರತವಾಗಲಿ ಧರ್ಮವಾಗಲಿ ಮಾಡಿದವನಲ್ಲ ನಾನು. 9 ತಿಂಗಳು ಹೆತ್ತು ಹೊತ್ತು ಬೆಳೆಸಿದ ತಂದೆ ತಾಯಿಗಾಗಿ ಒಂದು ಕ್ಷಣ ಕೂಡ ಬದುಕಲಿಲ್ಲ ನಾನು. ವರ್ಣಾಶ್ರಮ ತೊರೆದು ಕುಲಭ್ರಷ್ಟನಾಗಿ ನೀಚ ಕುಲ ಮಹಿಳೆಯೊಂದಿಗೆ ಸಂಸಾರ ಮಾಡಿದೆ. ನನ್ನ ಮಗನ ಮೇಲಿರುವ ಪ್ರೀತಿಯಿಂದ ಅವನಿಗೆ ನಾರಾಯಣ ಎಂದು ಹೆಸರಿಟ್ಟು ಅವನನ್ನು ಕರೆದಷ್ಟು ಮಾತ್ರಕ್ಕೆ
ನನ್ನನ್ನು ಘೋರ ನರಕ ಬಾಧೆಗಳಿಂದ ರಕ್ಷಿಸಿ ವೈಕುಂಠಕ್ಕೆ ನೀವು ಕರೆದೋಗುತ್ತಿದ್ದೀರಿ. ಆಹಾ, ನಾನೆಂಥ ಅದೃಷ್ಟವಂತ! ನನ್ನ ಪೂರ್ವಜನ್ಮದ ಪುಣ್ಯ, ನನ್ನ ತಂದೆ ತಾಯಿಯ ಪುಣ್ಯ ಫಲವೇ ನನ್ನನ್ನಿಂದು ಕಾಪಾಡಿದೆ ಎಂದು ಹೇಳುತ್ತಾ ಸಂತೋಷದಿಂದ ವಿಮಾನ ಹತ್ತಿ ವೈಕುಂಠಕ್ಕೆ ಹೊರಟ ಅಜಾಮಿಲ. ಹಾಗಾಗಿ ಜನಕ, ತಿಳಿದಾಗಲಿ ತಿಳಿಯದೇ ಆಗಲಿ ಬೆಂಕಿಯನ್ನು ಮುಟ್ಟಿದರೆ ಬೊಬ್ಬೆಗಳು ಹುಟ್ಟಿ ಹೇಗೆ ನೋವನ್ನುಂಟು ಮಾಡುತ್ತದೋ ಅದೇ ರೀತಿ ಶ್ರೀಹರಿಯನ್ನು ಧ್ಯಾನಿಸಿದಾಗ ಸಕಲ ಪಾಪಗಳು ಕಳೆದುಕೊಂಡು ಮುಕ್ತಿ ಪಡೆಯುತ್ತಾರೆ. ಇದು ಅಪ್ಪಟ ಸತ್ಯ ಎಂದು ವಸಿಷ್ಠ ಮಹಾಋಷಿ ಜನಕ ಮಹಾರಾಜನಿಗೆ ಹೇಳಿದರು. ಇಲ್ಲಿಗೆ ಕಾರ್ತಿಕ ಪುರಾಣ 9ನೇ ಅಧ್ಯಾಯ ಸಮಾಪ್ತಿ. ನಾಳೆ 10ನೇ ಅಧ್ಯಾಯದೊಂದಿಗೆ ಪುನಃ ಭೇಟಿಯಾಗೋಣ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಪುರಾಣಗಳಿಗಾಗಿ ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.